ಅಜ್ಜಿಗೆ ಏನಾಯ್ತು ಅಮ್ಮ? ಏನಾಗಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಅಜ್ಜಿ ಎದ್ದೇಳುತ್ತಾಳೆ ಮತ್ತು ನಿಮ್ ಜೊತೆ ಆಟ ಆಡುತ್ತಾಳೆ. Doctor, come quickly! ಅಮ್ಮ ಏನಾಯ್ತು? ಮಕ್ಕಳೇ ಇಲ್ಲೇ ಕುಳಿತುಕೊಳ್ಳಿ, ನಾನೀಗ ಬರುತ್ತೇನೆ. ಅಮ್ಮ ಏನಾಯ್ತಮ್ಮ? ಡಾಕ್ಟರ್ Sorry. ಅಕ್ಕ ಪುನಃ ಯೋಚನೆ ಮಾಡು, ಏನಾದ್ರೂ ಮಾಡಿ ಸಾಲ ತೀರಿಸುವ. ಈ ಮನೆ ಮಾರು ಅಗತ್ಯವಿಲ್ಲ. ಮಕ್ಕಳೇ ಆ ಕಡೆ ಆಟ ಆಡಿ, ನೀನ್ ರಾತ್ರಿ ಹಗಲು ದುಡಿಯೋದು ನನಗಿಷ್ಟ ಇಲ್ಲ. ನೋಡು ಎಷ್ಟು ತೆಳಗಾಗಿದ್ಯಾ. ಏನು ನಾನು ತೆಳಗಾದ್ನ? ಅಕ್ಕ ಮನೆ ಮಾರಿ ಬಂದ ಹಣದಿಂದ ಸಾಲ ತೀರಿಸಬಹುದು, ಆದ್ರೆ ಹೊಸ ಮನೆ ಖರೀದಿಸಲು ಆಗಲ್ಲ. ನಮಗೆ ಮನೆ ಖರೀದಿಸುವಂತಿಲ್ಲ. ಮನೆ ಸ್ವತಃ ನಡ್ಕೊಂಡ್ ಬರುತ್ತಾ? ಮೀನಾ ಅವರೇ ಬನ್ನಿ, ನಿಮ್ಗೋಸ್ಕರ ಬಂದಿದ್ದೀನಿ. ಇದು ನಿಮ್ಮದೇ ಮನೆ. ಮನೆ ಸ್ವತಃ ನಡ್ಕೊಂಡ್ ಬರಲ್ಲ, ನಾವೇ ಮನೆ ಕಡೆ ಹೋಗ್ಬೇಕು. ಏನು ಯಾರ ಮನೆ ಕಡೆ ಹೋಗ್ಬೇಕು? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನಾನು ತಮಾಷೆ ಮಾಡ್ತಿಲ್ಲ. ಬೇಗ ಸಾಮಾನು ಪ್ಯಾಕ್ ಮಾಡು. ಈಗ ಈ ಮನೆ ಎಲ್ಲಿಂದ ಬಂತು? ಇಷ್ಟು ಚಕಿತಾಳಾಗೋದು ಬೇಡ. ನಾನು ಪೂರ್ವಜರ ಮನೆ ಬಗ್ಗೆ ಹೇಳುತ್ತಿದ್ದೇನೆ. ಏನು ಪೂರ್ವಜರ ಮನೆ? ಅದ್ಯಾವ್ದು ನನಗೆ ಗೊತ್ತಿಲ್ಲದ ಪೂರ್ವಜರ ಮನೆ. ಮೊದಲು ಸಾಮಾನು ಪ್ಯಾಕ್ ಮಾಡು. 9 ಗಂಟೆ ಪ್ರಯಾಣ ಇದೆ. ದಾರಿಯಲ್ಲಿ ಹೋಗ್ತಾ ಮಾತನಾಡುವ. ನಾನು ಬರಲ್ಲ, ನನಗೆ ಕೆಲಸ ಇದೆ. ಚಿಕ್ಕಮ್ಮ, ನೀವು ಕೆಲಸಕ್ಕೆ 1 ತಿಂಗಳ ರಜೆ ಹಾಕಿದ್ರಲ್ಲ. ಮಗನೇ, ಅಮ್ಮನ ಬೆಂಬಲಿಸ್ತೀಯಾ? ನಿನಗೆ ಚಾಕ್ಲೇಟ್ ಬಂದ್ ಮಾಡಿಸುತ್ತೀನಿ ನೋಡು. ಅಕ್ಕ ಎಲ್ಲಿಗೆ ಹೋಗೋದಿದೆ ಅದಾದ್ರೂ ಹೇಳು. ನಾವು ಕಹಿ ಘಟನೆಗಳನ್ನು ಮರೆಯುವುದು ಉತ್ತಮ ಎಂದು ಸುಂದರ ಕ್ಷಣಗಳನ್ನು ನೆನೆದು ಸಂತೋಷ ಪಡುತ್ತೇವೆ. ಆದರೆ ನಮ್ಮ ಗತಕಾಲ ಎಲ್ಲ ನೆನಪಲ್ಲಿಟ್ಟುಕೊಳ್ಳುತ್ತದೆ. ಅದು ನಮ್ಮನ್ನು ಹಿಂಬಾಲಿಸುತ್ತದೆ ಮತ್ತು ನಮಗೆ ಏನು ಮರೆಯಲು ಬಿಡುವುದಿಲ್ಲ. ನಮಗೆ ಮರಳಿ ಅದೇ ತಿರುವಿನಲ್ಲಿ ತಂದು ನಿಲ್ಲಿಸುತ್ತೆ ಮತ್ತು ಕೇಳುತ್ತೆ, ನೀನು ನನ್ನ ಮರೆತು ಬಿಟ್ಟೆಯ? ನಾನ್ಯಾರು? ಗತ. ರೀನಾ, ಇವಾಗ್ಲೂ ಬೇಸರದಲ್ಲಿದ್ಯಾ? ಏನಾದ್ರೂ ಮಾತಾಡು. ಏನ್ ಮಾತಾಡ್ಲಿ? ನಿಮ್ಗೆ ಇದೆಲ್ಲ ವಿಚಿತ್ರ ಅನಿಸಲ್ವಾ? ಏನ್ ವಿಚಿತ್ರ? ಅಕ್ಕ ಮೊದ್ಲು ಭಾವ ತೀರಿಕೊಂಡ್ರು, ಆಮೇಲೆ ತಂದೆ, ಈಗ ತಾಯಿ. ರೀನಾ, ನನಗೆ ಅರ್ಥ ಆಗುತ್ತೆ. ನಿನಗೆ ಈ ನಗರ ಬಿಡುವ ಆಸೆ ಇಲ್ಲ. ಕೆಲವೇ ದಿನಗಳಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಚಿಕ್ಕಮ್ಮ, ನೀವ್ ಹೆದರ್ಬೇಡಿ, ನಾವು ನಿಮ್ಮನ್ನು ಕಾಪಾಡ್ತೀವಿ. ನೋಡಿದ್ಯಾ, ಮಕ್ಳು ನಿನ್ನ ಕಾಪಾಡ್ತವೆ. ಇನ್ ಮುಂದೆ ಚಿಂತೆ ಮಾಡ್ಬೇಡ. ಮೊದ್ಲು ಚಡ್ಡಿ ಹಾಕೋಕೆ ಕಲಿ. ಬಂದ್ಲು ದೊಡ್ಡದಾಗಿ ನನ್ನ ಕಾಪಾಡಕ್ಕೆ. ಎಲ್ಲ ನೀನ್ ತರಹನೆ. ರೀನಾ, ಯಾಕಿಷ್ಟು ಕೋಪ ಮಾಡ್ತೀಯಾ? ಮಕ್ಳು ತಮಾಷೆನಾ? ಅಯ್ಯೋ ದೇವ್ರೆ, ನಾನ್ ಯಾಕೆ ನಿಮ್ಗಳ ಜೊತೆ ಸಿಕ್ಕಾಕೊಂಡೇನೆ? ಇಬ್ರು ಸುಮ್ನೆ ಇರ್ತೀರಾ? ನಾನೇನ್ ಮಾಡ್ದೆ? ಮಕ್ಕಳೇ ಸುಮ್ನಿರಿ. ಅಂದಾಗೆ ನನಗೆ ಬಾಲ್ಕನಿ ರೂಮ್ ಬೇಕು. ಈ ದಟ್ಟ ಅರಣ್ಯದಲ್ಲಿ ನಮ್ಮ ಮನೆ ಅಂತೂ ಇಲ್ಲಲ್ಲ. ಅಯ್ಯೋ ದೇವ್ರೆ, ಇದೊಂದೇ ಉಳಿದಿತ್ತು. ಅಮ್ಮ, ಇನ್ನೆಷ್ಟು ದೂರ ಇದೆ? ಇಲ್ಲೇ ಹತ್ರ ತಲುಪಿದೆವು ಮಗಳೇ. ಇದು ನಮ್ಮ ಪೂರ್ವಜರ ಮನೆನಾ? ಹಳೆ ಮಹಲು ತರ ಇದೆ. ಏನಾಯ್ತು? ಕಂಡು ಚಕಿತಳಾದ್ಯಾ? ನೀನು ಬರಲ್ಲ ಅಂತಿದ್ದೆ, ನೋಡಿದ್ಯಾ? ನಿನಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ದೆ.
ಅಯ್ಯೋ ದೇವ್ರೆ, ನಾವ್ ಎಲ್ಲಿ ಬಂದೆವು? ಎಷ್ಟು ಧೂಳು ಇವೆ. ಅಕ್ಕ, ಈ ಮನೆ ಮಾರಾಟ ಮಾಡ್ತಿದ್ರೆ ನಾವು ಸಾಲದಿಂದ ಮುಕ್ತರಾಗುತ್ತಿದ್ದೆವು. ಹೌದಾ? ನಿನಗೆ ಅನ್ಸುತ್ತೆ ನಾನು ಮನೆ ಮಾರಾಟ ಮಾಡ್ಲು ಪ್ರಯತ್ನಿಸಿಲ್ಲಲ್ವಾ? ಅಂದ್ರೆ ಹೌದು, ಈ ಹಳೆ ಮನೆ ಖರೀದಿಸುವ ಆಸಕ್ತಿ ಯಾರಿಗೂ ಇಲ್ಲ. ಮತ್ತೇನು, ಈ ಭಯಾನಕ ದಟ್ಟವಾದ ಕಾಡಿನಲ್ಲಿ ಯಾರು ವಾಸ ಮಾಡಲು ಬಯಸೋರು? ನಡೆ, ಮನೆ ಸ್ವಚ್ಛಗೊಳಿಸುವ. ಏನು ಸ್ವಚ್ಛತೆನಾ? ನನ್ನಿಂದ ಆಗಲ್ಲ. ಹೇ, ಸ್ವಲ್ಪವಾದ್ರೂ ಸಹಾಯ ಮಾಡು. ಇಲ್ಲ ಅಕ್ಕ, ನನ್ನಿಂದ ಆಗಲ್ಲ. ನೀವು ಬೇರೆ ಯಾರನ್ನ ಕರ್ಸಿ. ಮೇಡಮ್ ಅವರೇ, ಏನಪ್ಪ, ಸಾಮಾನುಗಳನ್ನ ಇಳಿಸಿದ್ಯಾ? ಮೇಡಮ್ ಅವರೇ, ಸಾಮಾನು ಇಳಿಸುತ್ತಿದ್ದಾರೆ. ತೆಗೋ. ಏನಾಯ್ತು, ಕಡಿಮೆ ಇದೆಯಾ? ಇಲ್ಲ ಮೇಡಮ್ ಅವರೇ, ನಾನು ಈ ಊರಿನವನು. ಇವುಗಳು ಈ ಊರಿನಲ್ಲಿ ಕೆಲ ದಿನಗಳಿಗಾಗಿ ಉಳ್ಕೊಳ್ತಾರೆ. ಅದೇನಂದ್ರೆ ಪಿಕ್ನಿಕ್ ಅಂತ ಓ, ಬಂದಿದ್ದಾರೆ. ಚೆನ್ನಾಗಿದೆ. ಅಲ್ಲ ಮೇಡಮ್, ಅದಲ್ಲ. ಮತ್ತೇನಪ್ಪ? ಅಂದ್ರೆ ನಾವು ನಿಮ್ಮ ಮನೆ ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತೇವೆ. ನಿಮ್ಗೆ ಇನ್ನೆಷ್ಟು ಅನ್ಸುತ್ತೆ ಕೊಡಿ. ನಿಮ್ಮ ಹೆಸರೇನು? ನನ್ನ ಹೆಸರು ಆನಂದ್. ಆನಂದ, ಪರಮಾನಂದ, ಬನ್ನಿ ಕೆಲಸ ಸುರೋಚ್ಕೊಳ್ಳಿ. ಅಯ್ಯೋ, ನೋಡು ಆನಂದ್, ಹೇಳಿ ಮೇಡಮ್. ಮೊದಲು ಮೇಲಿನ ಫ್ಲೋರ್ ನಿಂದ ಸ್ವಚ್ಛತೆ ಆರಂಭಿಸಿ. ಆಯ್ತು ಮೇಡಮ್. ಹೋಯ್ ಬನ್ನಿ, ಮೊದಲು ಮನಿ ತೊಳ್ಕೊಂಬ. ಅಯ್ಯೋ, ಬೊಬ್ಬೆ ಹಾಕೋದು ಬೇಡ. ಆಯ್ತು ಮೇಡಮ್, ಹೋಯ್. ಸಾಕು ಸಾಕು, ಅವ್ರಿಗೆ ಕೇಳಿತು, ಬರ್ತಾರೆ. ಆಯ್ತು. ರೀನಾ, ರಾತ್ರಿ ಗಂಟೆ 12 ಆಯ್ತು. ಮೊದ್ಲು ಊಟ ಮಾಡು, ಕೆಲಸ ನಾಳೆ ಮಾಡುವಂತೆ. ಅಕ್ಕ, 5 ನಿಮಿಷ ಮುಗಿತಾ ಬಂತು. ಸ್ವಚ್ಛತೆಯಿಂದ ಊಟ ಮೊದ್ಲೇ ತಡ ಆಗಿದೆ. ಬೇಗ ಲ್ಯಾಪ್ಟಾಪ್ ಮುಚ್ಚು. ಅಯ್ಯೋ ಅಕ್ಕ, ನೀವ್ ಕೇಳಲ್ಲ, 1 ನಿಮಿಷ ಮುಚ್ಚುತ್ತೇನೆ. ಅಯ್ಯೋ, ಜೋರ್ ಬಂತು, ಎಲ್ ಮಾಡ್ದು? ಅಬ್ಬಾ, ಪಾನಲ್ಲೆ ಪಾನಲ್ಲೆ ಮಧುಚಂದ್ರಕ್ಕೆ, ಪಾನಲ್ಲೆ ಪಾನಲ್ಲೆ ಮಧು ಮಂಚಕ್ಕೆ. ಅದೇನಪ್ಪ